ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಸೊ ಟೈಮ್ ಬಂದು 6:30 ಆಗ್ತದೆ. ಜಸ್ಟ್ ಐ ವೋಕ್ ಅಪ್. ಸೊ ಸದ್ಯಕ್ಕೆ ಬೆಚ್ಚಗಿರೋ ನೀರನ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಅಡುಗೆ ಅಂತ ಜಾಸ್ತಿ ಏನು ಮಾಡ್ತಿಲ್ಲ ಇವತ್ತು. ತೋರಿಸ್ತೀನಿ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಹೋಪ್ ಈ ವಿಡಿಯೋನ ನೀವೇನೋ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಎಲ್ರಿಗೂ ತುಂಬ 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 ಥ್ಯಾಂಕ್ ಯು. ಆ್ಯಂಡ್ ಹೊಸಬ್ರಿಗೆ ವೆಲ್ಕಮ್. ಆ್ಯಂಡ್ ಇನ್ನೇನು ಹೇಳೋದು, ಆಲ್ರೆಡಿ ನಾವು 14K ಕಂಪ್ಲೀಟ್ ಮಾಡಿದ್ವಿ ಆನ್ ಯೂಟ್ಯೂಬಲ್ಲಿ. ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಇಡೀ ದಿನ ತುಂಬಾ ಬ್ಯೂಟಿಫುಲ್ ಆಗಿರಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಸೊ ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಬಿಗಿನ್. ಸೊ ಲಂಚ್ಗೆ ಅಂತ ಬಂದ್ಬಿಟ್ಟು ಸ್ವಲ್ಪ ಚಿಕನ್ ಫ್ರೈ ಮಾಡಿದ್ದೆ ಆಯಿತಾ ನೈಟು. ಅದು ಸ್ವಲ್ಪ ಹಾಗೆ ಇದೆ, ಅದಕ್ಕೆ ಅಂದ್ಬಿಟ್ಟು ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ತೊಗೊಂಡೋಗ್ತೀನಿ. ಜೊತೆಗೆ ಸೈಡಲ್ಲಿ ರೈಸ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ರೈಸು, ಅದು ಏನೋ ಎಷ್ಟಕ್ಕೆ ಹಾಕಿದ್ರು ಇಷ್ಟೊಂದು ರೈಸ್ ಆಗ್ತಿದೆ. ಸೊ ರೈಸ್ ಒಂದು ಸ್ವಲ್ಪ ಮತ್ತು ಇದೊಂದು ಚಿಕನ್ ಫ್ರೈ. ಐಮ್ ಜಸ್ಟ್ ಥಿಂಕಿಂಗ್ ಇದನ್ನೇ ತೊಗೊಂಡೋಗ್ಲಾ ಅಥವಾ ರಸ ಏನಾದ್ರು ಮಾಡ್ಕೊಳ್ಳೋಣ ಅಂತ. ಐ ಥಿಂಕ್ ಇದೇ ಸಾಕಾಗುತ್ತೆ ಅಂತ ಅನಿಸುತ್ತೆ. ಸೊ ಇದನ್ನೇ ತೊಗೊಂಡೋಗ್ತೀನಿ ಫಾರ್ ಲಂಚ್ಗೆ ಅಂತ ಹೇಳ್ಬಿಟ್ಟು ಇವತ್ತು. ಸೊ ಇವತ್ತು ಒಂದು ಅಫರ್ಮೇಷನ್ನ ಕೊಡ್ತಿದ್ದೀನಿ. ಸೊ ಏನು ಮಾಡಿ ಅಂದರೆ, ಜಸ್ಟ್ ಅಫರ್ಮೇಷನ್ನು ಫಸ್ಟ್ ನೀವೇನು ಮಾಡಬೇಕಂದ್ರೆ, ನೀವು ರೆಡಿ ಆಗ್ತಿರಲ್ವ ಕರಣಿ ಮುಂದೆ ನಿಂತ್ಕೊಂಡು. ಸೊ ಕರಣಿ ಮುಂದೆ ಆ್ಯಸ್ ಯೂಶುವಲ್ ಹೋಗಿ ನಿಂತ್ಕೊಳ್ಳಿ. ಸೊ ಕರಣಿ ಮುಂದೆ ನಿಂತ್ಕೊಂಡು ಐ ಆಮ್ ಬ್ಯೂಟಿಫುಲ್, ಐ ಆಮ್ ಲವ್ಡ್ ಆ್ಯಂಡ್ ಐ ಲವ್ ಯು, ಐ ಆಮ್ ಸೋ ಪ್ರೌಡ್ ಆಫ್ ಯು, ಇಂಥ ವರ್ಡ್ಸ್ಗಳನ್ನ ಒಂದು ಸೆಂಟೆನ್ಸ್ನ ಕರಣಿ ಮುಂದೆ ನಿಂತ್ಕೊಂಡು ಸೇಟ್ 11 ಟೈಮ್ಸ್ ನೆಕ್ಸ್ಟ್ 11 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿ. ಅಟ್ಲೀಸ್ಟ್ ಒನ್ ಡೇಲಿ 1 ಟೈಮ್ ಮಾಡಿದ್ರೆ ಸಾಕು ಆಯಿತಾ, ಜಾಸ್ತಿ ಬೇಡ. ಐ ಆಮ್ ಲವ್ಡ್, ಐ ಲವ್ ಯು, ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಪ್ರೌಡ್ ಆಫ್ ಯು. ಈ ಥರ ಒಂದು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಲ್ವ, ನೀವು ಸ್ಕ್ರೀನ್ ಶಾಟ್ ತೊಗೊಳ್ಳಿ ಆಯಿತಾ. ಒಂದು ಸೆಂಟೆನ್ಸ್ನ 11 ಟೈಮ್ಸ್ ಹೇಳಿ ಎವ್ರಿ ಸಿಂಗಲ್ ಡೇ. ಬೆಳಗ್ಗೆ ಎದ್ದು ಕೂಡಲೇ ಮಾಡಿ, ಅಥವಾ ನೀವು ರೆಡಿ ಆಗಕ್ಕೆ ಹೋದಾಗ ಕಣ್ಣಿ ಮುಂದೆ ಮಾಡಿ. 11 ಡೇಸ್ವರೆಗೂ ಮಾಡಿ. ಮ್ಯಾಜಿಕ್ ಮಿರರ್ ಮ್ಯಾನಿಫೆಸ್ಟೇಷನ್, ಮಿರರ್ ಟೆಕ್ನಿಕ್ಕು ನಿಮ್ಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ ನನಗೆ ಬಂದು ಹೇಳಿ ಆಯಿತಾ. ಸೊ ದಿಸ್ ಇಸ್ ದ ಟಾಸ್ಕ್ ಫಾರ್ ದ ಡೇ ಗೈಸ್. ನಿಮಗೆ ಟ್ರೈ ಮಾಡಿ, ಮನೇಲೇ ಇದ್ದವರು ಆ್ಯಂಡ್ ಕೆಲಸ ಎಲ್ಲ ಮುಗಿಸ್ಕೊಂಡು ನೀವು ಇದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ಯಾವಾಗ ಬೇಕಿದ್ರೂ ನೀವು ಮಾಡ್ಬೋದು. ಸೊ ಓಕೆನಾ. ಸೊ ಟ್ರೈ ಮಾಡಿ ನನಗೆ ರಿಸಲ್ಟ್ನ ನೀವು ಹೇಳಿ ಆಯಿತಾ. ಹೋಪ್ ನಿಮ್ಗೆ ಇದಿಷ್ಟ ಆಗಿರ್ಬೋದು. ಅದು ತುಂಬ ಈಸಿ, ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಓಕೆ, ಟ್ರೈ ಮಾಡಿ. ಸೊ ಇನ್ನೊಂದು ಕಡೆ ಫ್ಲಾಕ್ಸಿಸ್ ಜೆಲ್ನ ರೆಡಿ ಮಾಡ್ತಾ ಇದ್ದೀನಿ. ಖಾಲಿ ಆಗಿಬಿಟ್ಟಿದೆ. ಆ್ಯಂಡ್ ನಾಳೆ ಥರ್ಸ್ಡೇ ಅಲ್ವಾ. ಸೊ ಇವತ್ತು ಏನಪ್ಪ ಮಾಡಿ ಎತ್ತಿಕ್ಕಿದ್ರೆ ಸ್ವಲ್ಪ ಅಂದರೆ ಇವಾಗ ಮಾಡಿದ್ರೆ ಬಿಸಿ ಎಲ್ಲ ಕಡಿಮೆ ಆಗುತ್ತೆ, ಆರಾಮಾಗಿ ಅಪ್ಲೈ ಮಾಡ್ಬೋದು. ಸಾಯಂಕಾಲ ಬಂದು ಮಾಡೋ ಅಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇವಾಗಲೇ ರೆಡಿ ಮಾಡ್ತಾ ಇದ್ದೀನಿ. ಸೊ ಇದೊಂದು 10 ನಿಮಿಷ ಚೆನ್ನಾಗಿ ಕುದಿ ಬಂದರೆ ಸಾಕು. ಆಲ್ರೆಡಿ ತೋರಿಸಿದ್ದೀನಿ ಫ್ಲಾಕ್ಸಿಡ್ ಜೆಲ್ನ ಹೆಂಗೆ ಮನೇಲೇ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು. ಸೊ ಇದು ಕೂಡ ಹೌದು. ಸೊ ಬೇಗ ಆಗೋಗ್ಬಿಡುತ್ತೆ. ಒಂದು 10 ಮಿನಿಟ್ಸ್ ಬಿಟ್ಟರೆ ಸಾಕು. ನೋಡಿ ಇವಾಗ ಆಲ್ರೆಡಿ ಕುದಿ ಬಂದಿದೆ. ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊತೀನಿ. ಸೊ ಆ್ಯಂಡ್ ಇಟ್ಸ್ ಡನ್. ಆಮೇಲೆ ಮತ್ತೆ ಈವ್ನಿಂಗ್ ಬಂದುಬಿಟ್ಟು ಹೇರ್ಗೆಲ್ಲ ಅಪ್ಲೈ ಮಾಡಿ 1 ಅವರ್ ಬಿಟ್ಟು 1 ಅವರ್ ಅಲ್ಲ, ಹಾಗೆ ಡ್ರೈ ಆದಮೇಲೆ ಹಾಗೆ ಹೋಗಿ ಮಲ್ಕೋತೀನಿ. ಥರ್ಸ್ಡೇ ಮಾರ್ನಿಂಗ್ ಎದ್ದು ನಾನು ಹೇರ್ ವಾಶ್ ಮಾಡ್ತೀನಿ. ಸೊ ನಾನು ಆ ಥರ ಫಾಲೋ ಮಾಡೋದು. ಸೊ ನಿಮ್ಗೇನಾದರೂ ಬೇಕಿದ್ರೆ ಇವತ್ತೇ ಅಪ್ಲೈ ಮಾಡ್ಕೊಂಡು, ಅಂದರೆ ತಣ್ಣಗಾದಮೇಲೆ ಇವತ್ತೇ ಅಪ್ಲೈ ಮಾಡಿಕೊಂಡು ಒಂದು 2 ಅವರ್ಸ್ ಬಿಟ್ಟು ನೀವು ಹಾಗೆ ಹೇರ್ ವಾಶ್ ಕೂಡ ಮಾಡ್ಬೋದು. ಇಟ್ಸ್ ಅಪ್ ಟು ಯು, ನೀವು ಹೆಂಗೆ ಬೇಕಾದ್ರೂ ಮಾಡ್ಬೋದು. ಹೇರ್ ಸ್ವಲ್ಪ ಸಾಫ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಥರ ಮಾಡ್ಕೊಳ್ಳೋದು ಇದನ್ನು. ಸೊ ಬಿಸಿ ಬಿಸಿ ಕಾಫಿ ರೆಡಿ. ಇವತ್ತು ಆ್ಯಕ್ಚುಲಿ ಕಾಫಿ ಕುಡಿತಾ ಇದ್ದೀನಿ. ಇನ್ನು ರಿಮೈನಿಂಗ್ ಡೇಸಲ್ಲೆಲ್ಲ ಹಾಲು ಕುಡಿದಿದ್ದೆ ಆ್ಯಕ್ಚುಲಿ. ಸೊ ಸ್ವಲ್ಪ ಕ್ಯಾಲ್ಶಿಯಮ್ ಎಲ್ಲ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ರೈಟ್. ಸೊ ಅದಕ್ಕೆ ತುಂಬ ದಿನ ಆಗಿತ್ತು ಮನೇಲಿ ಕಾಫಿ. ತುಂಬ ದಿನ ಅಲ್ಲ, ಅಟ್ಲೀಸ್ಟ್ ಒಂದು ಮಾರ್ನಿಂಗ್ ಟೈಮ್ ಸ್ಪೆಷಲಿ ಒಂದು 4 to 5 ಡೇಸ್ ಆಗಿರ್ಬೋದು ಅನಿಸುತ್ತೆ. ಐ ಜಸ್ಟ್ ಲವ್ ಮೈ ಕಾಫಿ. ಎಂಜಾಯ್ ಯೋರ್ ಕಾಫಿ ಆ್ಯಂಡ್ ಜರ್ನಲಿಂಗ್ ಮಾಡಿ. ಕಾಫಿ ಕುಡಿಯೋ ಟೈಮಲ್ಲಿ ನಿಮ್ಗೆ ಇಷ್ಟ ಆಗಿರೋ ಕೆಲಸನ ಮಾಡಿ. ಯು ಫೀಲ್ ಸೋ ಗುಡ್ ಆ್ಯಕ್ಚುಲಿ. ಯಾ
ಎಷ್ಟೊಂದು ಜನಕ್ಕೆ ನಾನು ಒಬ್ಬಳೇ ಹೆಂಗೆ ಬದುಕ್ತಾ ಇದ್ದೀನಿ, ಹೆಂಗೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಜರ್ನಿನ ಅಂತ ಕೇಳಿದ್ರಿ. ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಲಾಂಗ್ ವೀಡಿಯೋದಲ್ಲಿ ಡೀಟೇಲ್ಸಾಗಿ ತಿಳಿಸ್ಕೊಡ್ತೀನಿ. ಬಟ್ ಇಲ್ಲೇನಪ್ಪ ಅಂದರೆ ಆ್ಯಸ್ ಯೂಶುವಲ್ ಒಬ್ಬರೇ ಇರ್ಬೋದು ಗೈಸ್, ಅದೇನು ದೊಡ್ಡ ವಿಚಾರ ಅಲ್ಲ. ಏನಕ್ಕೆ ಅದನ್ನು ಅಷ್ಟೊಂದು ತಲೆಗೆ ತಗೋತೀರ ಅಂತ ನನಗೆ ಅರ್ಥ ಆಗಲ್ಲ. ಒಬ್ಬರೇ ಬದುಕ್ತಿದ್ದಾರೆ ಅಂದರೆ ಲೈಕ್ ಅವ್ರ ಲೈಫಲ್ಲಿ ಏನೋ ಆಗ್ಬಿಟ್ಟಿದೆ, ಆಗಬಾರ್ದು ಅನ್ನೋ ಥರನೂ ಅನ್ಕೋಬೇಡಿ. ಲೈಕ್ ಅವ್ರ ಇಷ್ಟ, ಅದು ಅವ್ರ ಲೈಫ್ನ ನನ್ನ ಲೈಫ್ನ ನಾನು ಈ ಥರ ಚೂಸ್ ಮಾಡ್ಕೊಂಡಿರೋದು ಅಷ್ಟೇ, ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾಸ್ ಇಲ್ಲ ಇಲ್ಲಿ. ಆ್ಯಂಡ್ ಇವತ್ತು ಆ್ಯಸ್ ಯೂಶುವಲ್ ಆಫೀಸ್ಗೆ ಹೋಗೋಕ್ಕೆ ಮುಂಚೆ ಒಳ್ಳೆ ಲಿಪ್ಸ್ಟಿಕ್ನ ಹಾಕ್ಕೊಂಡೆ. ನಾನು ಯಾವಾಗಲೂ 2 ಲಿಪ್ಸ್ಟಿಕ್ನ ಮಿಕ್ಸ್ ಮಾಡೇ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಳ್ಳೋದು. ಆ್ಯಸ್ ಯೂಶುವಲ್ ಏನೋ ಬಾಡಿ ಮಿಸ್ಟನ್ನು ಅಪ್ಲೈ ಮಾಡ್ಕೊಂಡೆ. ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಿತ್ತು ವಾಚು, ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ಅದರ ನಿಮಗೆ. ಸೊ ವಾಚನ್ನ ಹಾಕ್ಕೊಂಡು ಟೈಮ್ ಆಲ್ರೆಡಿ 8:20 25 ಏನೋ ಆಗ್ಬಿಟ್ಟಿತ್ತು ಅಷ್ಟರಲ್ಲಿ. ಸೊ ಬೇಗ ಬೇಗ ಅಲ್ಲಿಂದ ಮನೆಯಿಂದ ಹೊರಟಿದ್ದಾಯಿತು. ಆ್ಯಂಡ್ ಫೈನಲಿ ನನ್ನ ಹೇರು ಇದು ಏನಂತಾರೆ ಡೇ 3 ಹೇರು, ಆ್ಯಂಡ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಕೂಡ. ಹೌದು. ಸೊ ಎಸ್ ಗೈಸ್, ಫೈನಲಿ ನಾನು ಈ ಥರ ರೆಡಿ ಆಗಿದ್ದೀನಿ. ವೆರಿ ಸಿಂಪಲ್ ಪ್ರಾಡಕ್ಟ್ಸ್, ಯಾವುದೇ ಥರ ಮೇಕಪ್ ಇಲ್ಲ. ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್ ಆ್ಯಂಡ್ ಲಿಪ್ಸ್ಟಿಕ್, ಐಬ್ರೋ ಫಿಲ್ಲಿಂಗ್. ಸೊ ದಟ್ಸ್ ಇಟ್. ಅಷ್ಟೇ ಸಾಕು ನನ್ನ ಫೇಸ್ಗೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸೋಕ್ಕೆ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಸಾಧ್ಯವಾದರೆ ನಮ್ಮ ಆಫೀಸ್ ವಾಶ್ರೂಮಲ್ಲಿ ತೋರಿಸ್ತೀನಿ ಲೈಕ್ ಫುಲ್ ಔಟ್ಫಿಟ್. ಸೊ ಇದು ಡೇ 3 ಹೇರ್ ನಂದು. ಆ್ಯಂಡ್ ಸ್ಟಿಲ್ ಲುಕ್ಸ್ ಸೋ ಫ್ರೆಶ್, ಅಷ್ಟು ಚೆನ್ನಾಗಿ ಕಾಣಿಸ್ತದೆ. ಆ್ಯಂಡ್ ಲೆಟ್ಸ್ ಗೋ ನಮ್ಮ ಆಫೀಸ್ಗೆ. ಇವತ್ತು ಟೈಮ್ ಬಂದು 8:30 ಆಗಿದೆ. ಸೊ ಹ್ಯಾವ್ ಟು ಗೋ. ಸೊ ಅದಕ್ಕಿಂತ ಮುಂಚೆ ಇದೊಂದು ಪರ್ಫ್ಯೂಮ್ದೊಂದು ಶೂಟ್ ಮಾಡಬೇಕಾಗಿತ್ತು. ತುಂಬ 3-4 ಡೇಸಿಂದ ಪೆಂಡಿಂಗ್ ಇತ್ತು. ಸೊ ಹಾಗಾಗಿ ಫಸ್ಟ್ ಇದನ್ನೆಲ್ಲ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಐ ಜಸ್ಟ್ ಕಂಪ್ಲೀಟೆಡ್. ಇದೇನು ಜಾಸ್ತಿ ಶೂಟ್ ಇಲ್ಲ, ಜಸ್ಟ್ ಹಾಗೆ ಪರ್ಫ್ಯೂಮ್ನ ತೋರಿಸೋದು ಅಷ್ಟೇ ಇರೋದು ಜಾಸ್ತಿ. ಆ್ಯಂಡ್ ತುಂಬ ಚೆನ್ನಾಗಿದೆ ಪರ್ಫ್ಯೂಮು. ಒಂದು 2-3 ನಂಗೆ ಇಷ್ಟ ಆಯಿತು. ಒಂದು 2-3 ಓಕೆ ಥರ ಇದೆ. ಅದು ಓವರ್ ಸ್ಮೆಲ್ಲು, ಜಾಸ್ತಿ ಸ್ಟ್ರಾಂಗ್ ಸ್ಮೆಲ್ ಇಷ್ಟಪಡೋರ್ಗೆ ಇಷ್ಟ ಆಗ್ಬೋದು. ಬಟ್ ನನಗೆ ಓಕೆ. ಕೆಲವೊಂದು ಇದರಲ್ಲಿ ಯಾವ್ದು ಗೊತ್ತೋ ಚೆನ್ನಾಗಿದೆ, ಇದು ಸ್ವಲ್ಪ ಚೆನ್ನಾಗಿದೆ ಆಯಿತಾ. ಇನ್ನೊಂದು ಯಾವುದೋ ಮರ್ತೋಗಿದೆ. ಸೊ ಟ್ರೈ ಮಾಡಿಬಿಟ್ಟು ಹೇಳ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕ್ತೀನಿ, ಚೆಕ್ಔಟ್ ಮಾಡಿ. ಪಾಸಿಬಲ್ ಆದರೆ ಯೂಟ್ಯೂಬಲ್ಲೂ ಹಾಕ್ತೀನಿ. ನಿಮ್ಗೆ ಇಷ್ಟ ಆದರೆ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಆ್ಯಂಡ್ ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಇರ್ಬೋದಾ ಅಂತ ನನ್ನ ಪ್ರಕಾರ. ಇಲ್ಲಿ 60 ml ಇದೆ. ಟೋಟಲ್ 3000 ಅಂತ ಹೇಳ್ತಾರೆ. ಬಟ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ವೆಬ್ಸೈಟ್ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಒಂಥರ ಲಕ್ಸುರಿ ಪರ್ಫ್ಯೂಮ್ಸ್ ಇದೆಲ್ಲ ಆ್ಯಕ್ಚುಲಿ. ಸೊ ಲೆಟ್ಸ್ ಗಿವ್ ಅ ಟ್ರೈ ಗೈಸ್. ಹೇರ್ ಸ್ಟೈಲ್ ಹಿಂಗೆ ಬಿಡ್ತೀನಿ, ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಏನು ವೆದರ್ ಇದೆ ಅಂತಾರೆ ಇವತ್ತು, ಸಿಕ್ಕಾಬಿಡೆ ಚೆನ್ನಾಗಿದೆ. ಒಳ್ಳೆ ಗಾಳಿ ಬರ್ತಿದೆ. ಟೈಮ್ ಬಂದು 9 ಆಗ್ತದೆ. ಕರೆಕ್ಟ್ ಟೈಮ್ಗೆ ರೀಚ್ ಆಗ್ತೀನಿ ನಡ್ಕೊಂಡು ಹೋದರೆ. ಗೈಸ್ ಬ್ರೇಕ್ಫಾಸ್ಟ್ ಬಂದು ಪ್ಲೇನ್ ದೋಸೆ. ಏನು ತಿನ್ನೋದಂತ ತುಂಬ ಯೋಚನೆ ಮಾಡಿ ದೋಸೆನ ತಗೊಂಡು ತಿಂತಾ ಇದ್ದೀನಿ. ಈ ದೋಸೆ ಪ್ರೈಸ್ ಎಷ್ಟು ಗೊತ್ತಾ? 60 rupees ಗೈಸ್. ಪೇಪರ್ ಥರ ಮಾಡಿದ್ದಾರೆ. ಗರಿ ದೋಸೆ. ತಿಂಡಿ ಎಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ಆಲ್ಮೋಸ್ಟ್ ಒಂದು 10:30-11 ಹಾಗೆಲ್ಲ ನಾವು ಆಚೆ ಹೊರಡಬೇಕಾಗುತ್ತೆ ಕೆಲಸದ ಮೇಲೆ. ಸೊ ಅದಾದಮೇಲೆ ನಾನು ನನ್ನ ಮ್ಯಾನೇಜರ್ ಜೊತೆ ಆಚೆಗೆ ಹೋಗಬೇಕಾಯಿತು. ಬಿಕಾಸ್ 1-2 ಕ್ಲೈಂಟ್ನ ಮೀಟ್ ಮಾಡಬೇಕಿತ್ತು. ಹಾಗಾಗಿ ಇಷ್ಟೊಂದು ಬಿಸಿಲಿದೆ, ನೀವೇ ನೋಡ್ತಿದ್ರಲ್ಲ. ಬೆಳಗ್ಗೆ ವೆದರ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಮಧ್ಯಾಹ್ನ ಆಗೋಷ್ಟೆಲ್ಲ, ನಾಟ್ ಇವನ್ ಮಧ್ಯಾಹ್ನ ಗೈಸ್, 12 ಆಗೋಷ್ಟಲ್ಲಿ ಏನು ಅಂತ ಬಿಸಿಲು ಬರುತ್ತೋ ನನಗಂತೂ ಅರ್ಥನೇ ಆಗಲ್ಲ. ದೆನ್ ಅದನ್ನೆಲ್ಲ ಮುಗಿಸ್ಕೊಂಬಂದು ಊಟನ ಮುಗಿಸ್ಕೊಂಡೆ ಆಫೀಸಿಗೆ ಬಂದು. ಮತ್ತೆ ಅಲ್ಲಿಂದ ನಾನು BTMಗೆ ಹೋಗಬೇಕಾಗ್ಬಂತು. ಮತ್ತೆ ಒಂದು ಕಸ್ಟಮರ್ ಅಪಾಯಿಂಟ್ಮೆಂಟ್ ಇತ್ತು, ಅಲ್ಲಿಗೆ ಬೇಗ ಬಂದು ಸ್ವಲ್ಪ ಹತ್ರದಲ್ಲೇ ಇತ್ತು ನಮ್ಮ ಆಫೀಸಿಂದ. ಸೊ ಆಟೋನ ಬುಕ್ ಮಾಡ್ಕೊಂಡು ಹೋಗ್ಬಿಟ್ಟು ಬಂದೆ. ಬಿಕಾಸ್ ನಮಗೆ ರೀಇಂಬರ್ಸ್ಮೆಂಟ್ ಕೊಡ್ತಾರೆ ಆ್ಯಕ್ಚುಲಿ ಕ್ಲೈಂಟ್ ಪ್ಲೇಸಸ್ನೆಲ್ಲ ವಿಸಿಟ್ ಮಾಡಿದ್ರೆ ಮಾತ್ರ. ಸೊ ಅದಾದಮೇಲೆ ಈವ್ನಿಂಗ್ ಆಯಿತು ಅಷ್ಟೇ. ಚೆನ್ನಾಗಿದೆ ಅಲ್ಲಿ, ಅಷ್ಟು ಬಿಸಿ ಇರಲ್ಲ. ಅದು ಚೂರಿ ಕಪ್ಪಲ್ಲಿ ಕೊಡ್ತಾರೆ ಅಷ್ಟು ಚೆನ್ನಾಗಿ.
ಅದಾದಮೇಲೆ ಇವತ್ತು ನಮ್ಮದು ಕೊಲಿಗೊಬ್ರದ್ದು ಬರ್ಡೇ ಇತ್ತು. ಆ್ಯಕ್ಚುಲಿ ನಮ್ಗೆ ಗೊತ್ತೇ ಇರಲಿಲ್ಲ ಅವ್ರ ಬರ್ಡೇ ಅಂತ. ಬೆಳಗ್ಗೆ ಆಫೀಸಲ್ಲಿ ಏನೇನು ಮೆಸೇಜಸ್ ಇದೆ ಅಂತ ಗ್ರೂಪಲ್ಲಿ ಚೆಕ್ ಮಾಡ್ಬೇಕಾದ್ರೆ ಗೊತ್ತಾಯಿತು ಅವ್ರದ್ದು ಬರ್ಡೇ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾವು ಎಲ್ಲರೂ ಬರ್ಡೇನ ಇದೇ ಥರ ಸೆಲೆಬ್ರೇಟ್ ಮಾಡ್ತೀವಿ, ಕೇಕ್ ಕಟ್ ಮಾಡಿಸ್ತೀವಿ. ಅದಾದಮೇಲೆ ಅವ್ರಿಗೆ ಹುಡುಗ ಆಗಿದ್ರೆ ಕುರ್ತಿ ಏನು ಕುರ್ತಾ ಸೆಟ್ಟು ಅಥವಾ ಟಾಪ್ನ ತೊಗೊಂಡು ಗಿಫ್ಟ್ ಮಾಡ್ತೀವಿ. ಹುಡುಗ ಆಗಿದ್ರೆ ಆ್ಯಸ್ ಯೂಶ್ವಲ್ ಶರ್ಟು, ಕ್ಯಾಶುವಲ್ಲು ಅಥವಾ ಟೀ ಶರ್ಟ್ ಯಾರಿಗೂ ಜಾಸ್ತಿ ಕೊಡೋಲ್ಲ ನಾವು, ಲೈಕ್ ಶರ್ಟ್ನ ಎಲ್ರಿಗೂ ಕೊಡೋದು ಬಿಕಾಸ್ ಆಫೀಸ್ ವೇರ್ಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವತ್ತು ಕೂಡ ಟ್ರೆಂಡ್ಸ್ಗೆ ಹೋಗಿದ್ವಿ ನಾನು ನನ್ನ ಕೊಲಿಗೊಬ್ರು. ಆ್ಯಂಡ್ ನಾವೆಲ್ಲರೂ ದುಡ್ಡು ಹಾಕೋತೀವಿ, ಸಮ್ಟೈಮ್ಸ್ 100 ರುಪೀಸ್, ಸಮ್ಟೈಮ್ಸ್ 150 ರುಪೀಸ್ ಆ ಥರ ಅಮೌಂಟ್ನ ಹಾಕ್ಬಿಟ್ಟು. ಸೊ ಏನು ಶಾಪಿಂಗ್ ಅಲ್ಲ, ನಮಗೆಲ್ಲ ಸ್ವಲ್ಪ ಹತ್ತತ್ರದಲ್ಲೇ ಇರೋದ್ರಿಂದ ಹೋಗ್ಬಿಟ್ಟು ನಾನು ನನ್ನ ಕೊಲಿಗೂ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಬರ್ತೀವಿ. ಆ್ಯಂಡ್ ಯೋಚನೆ ಮಾಡ್ತೀವಿ ಅವ್ರ ಫೇಸ್ಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಹಾಗಿರುತ್ತೆ ನಮ್ಮದು. ಆ್ಯಂಡ್ ಸಾಕಷ್ಟು ಕಲೆಕ್ಷನ್ಸ್ ಬಂದಿದೆ ಆ್ಯಕ್ಚುಲಿ ಇವಾಗ. ಬಾಯ್ಸ್ಗಂತೂ ತುಂಬಾ ಕಲೆಕ್ಷನ್ಸ್ ಇದೆ. ನೀವೇನಾದ್ರು ಹುಡುಗರು ಈ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಟ್ರೆಂಡ್ಸ್ನ ವಿಸಿಟ್ ಮಾಡಿ. ಆ್ಯಂಡ್ ನಿಮಗೆ ಸಾಕಷ್ಟು ಒಳ್ಳೊಳ್ಳೆ ಏನು ಕಲರ್ಸ್ ಆಗಿರ್ಬೋದು, ಕಲೆಕ್ಷನ್ಸ್ ಆಗಿರ್ಬೋದು ಸಿಕ್ಕಿದೆ, ಬಂದಿದೆ ಟ್ರೆಂಡ್ಸಲ್ಲಿ ಇವಾಗ ಬಂದಿರೋ ಕಲೆಕ್ಷನ್ಸು ಫಾರ್ ಫೀಮೇಲ್ ಮೇಲ್ ಎಲ್ರಿಗೂ. ಐ ಜಸ್ಟ್ ಲವ್ ಇಟ್. ನೋಡಿ ನೀವೇ, ಸೋ ಗುಡ್ ಆ್ಯಕ್ಚುಲಿ. ಜ್ಯುವೆಲರೀಸ್ ಅಷ್ಟೇ ಸೂಪರ್ ಆಗಿದೆ. ಸೊ ಫೈನಲಿ ಗಿಫ್ಟ್ ರೆಡಿ, ಲೆಟ್ಸ್ ಗೋ. ವೆರಿ ನೈಸ್. ಚೆನ್ನಾಗಿ ನೋಡಿ, ಟ್ರೆಂಡ್ಸಲ್ಲಿ ಎಷ್ಟು ಬಾಯ್ಸ್ಗೆ ಎಷ್ಟು ಚೆನ್ನಾಗಿ ಕಲೆಕ್ಷನ್ ಬಂದಿದೆ ಗೊತ್ತಾ, ಗರ್ಲ್ಸ್ಗೂ ಸಖತ್ತಾಗಿ ಬಂದಿದೆ. ಚೆನ್ನಾಗಿದೆ ಕಲರ್ ಶರ್ಟ್. Happy birthday to you, happy birthday to you, happy birthday to you Sharad sir, happy birthday to you. So I am back from the office. So ivaga flaxseed gel ಬೆಳಗ್ಗೆ ರೆಡಿ ಮಾಡಿಟ್ಟಿದ್ದು ನಾನೇ ಬೆಳಗ್ಗೆ ರೆಡಿ ಮಾಡಿಟ್ಟಿದ್ನಲ್ಲ. ಸೊ ಅದನ್ನ ಇವಾಗ ಅಪ್ಲೈ ಮಾಡ್ಕೊಳ್ಳೋಣ. ಮೈ ನ್ಯೂ ಕ್ಲಚ್ ಆಯ್ತಾ, ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಜುಡಿಯೋಯಿಂದ ತಗೊಂಡು, ಜುಡಿಯೋದು ಶಾಪಿಂಗ್ ನೋಡಿಲ್ಲ ಅಂದರೆ ನೀವು ನೋಡಿ ಗೊತ್ತಾಗುತ್ತೆ. ಸೊ ಈ ಫಾರ್ಮಲ್ಲಿ ಇರುತ್ತೆ. ಅದು ಸ್ವಲ್ಪ ಏನು ಗೊತ್ತಾ, ನೀವು ಸ್ವಲ್ಪ ಜೆಲ್ ಫಾರ್ಮ್ ಆಗ್ತಿದ್ದಂಗೆ ತೆಗೆದ್ರೂ ಸಹ ಅದು ಹಾಗೆ ತಣ್ಣಗಾದ್ಮೇಲೆ ಇನ್ನೂ ಚೆನ್ನಾಗಿ ಫಾರ್ಮ್ ಆಗುತ್ತೆ, ಅಂದರೆ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ. ಸ್ಕ್ಯಾಲ್ಪ್ಗೆ ಚೆನ್ನಾಗಿ ಅಪ್ಲೈ ಮಾಡಿ, ಅದಾದಮೇಲೆ ಎಂಡ್ಸಿಗೆ ಅಪ್ಲೈ ಮಾಡಿ. ಹೇರ್ನ ತುಂಬ ಚೆನ್ನಾಗಿ ಸಾಫ್ಟ್ ಮಾಡುತ್ತೆ, ವಿಚ್ ಇಸ್ ದ ಬೆಸ್ಟ್ ಥಿಂಗ್. ಆ್ಯಂಡ್ ಈ ಚಿಕ್ಕ ವಯಸ್ಸಲ್ಲೇ ಅಪ್ಲೈ ಮಾಡಿ, ಲೈಕ್ ಯಾವ ಏಜ್ ಅವ್ರು ಬೇಕಾದರೂ ಅಪ್ಲೈ ಮಾಡ್ಬೋದು ಇದನ್ನು. ಸೊ ಸ್ವಲ್ಪ ನೀವೇನಾದ್ರು ಮದುವೆ ಆಗಿ ಮಕ್ಕಳಿರೋರು ಏನಾದ್ರು ನೋಡ್ತಿದ್ರೆ, ಸೊ ಅವ್ರಿಗೆ ಇವಾಗಲೇ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಕೆಲವ್ರಿಗೆ ಹೇರ್ ಆಯಿಲ್ ಹಾಕಿದ್ರೆ ಇರಿಟೇಷನ್ ಆಗುತ್ತೆ, ಇಷ್ಟ ಆಗಲ್ಲ, ಅಥವಾ ಕೆಲವ್ರು ಹೇರ್ ಟೈಪ್ಗೆ ಸೂಟೇ ಆಗಲ್ಲ ಹೇರ್ ಆಯಿಲು. ಸೊ ಅಂಥವ್ರಿಗೆ ಈ ಥರ ಜೆಲ್ನ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸಾಕು. ಸೊ 1 ವೀಕ್ ಆರಾಮಾಗಿ ಯೂಸ್ ಮಾಡ್ಬೋದು ನೀವು. ಸೊ ಜುಡಿಯೋದು ವಿಟಮಿನ್ ಸಿ ಗ್ಲೋ ಶೀಟ್ ಮಾಸ್ಕ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ 15 ಮಿನಿಟ್ಸ್ ಬಿಟ್ಟು ರಿಮೂವ್ ಮಾಡೋದು ಅಷ್ಟೇ. ಇದು ಸ್ಕಿನ್ ಕೇರ್ ಮಾಡ್ಕೊಳಕ್ಕೆ ಆಗದೆ ಇರೋರು ವೀಕ್ಲಿ ಅಟ್ಲೀಸ್ಟ್ ಒಂದು 3 ದಿನ ಟ್ರೈ ಮಾಡಿ, ಅಥವಾ 2 ಮಾಡಿಕೊಂಡ್ರೆ ಸಾಕಾಗುತ್ತೆ. ಐ ಥಿಂಕ್ ಬೆಸ್ಟ್. ತುಂಬ ಈಸಿ. ವರ್ಕಿಂಗ್ ವುಮೆನ್ಸ್ ಇರ್ತೀರ, ಹುಡುಗರು ಕೂಡ ಹಾಕೋಬೋದು. ಆ ಥರ ಏನು ರಿಸ್ಟ್ರಿಕ್ಷನ್ಸ್ ಎಲ್ಲ, ಯಾರು ಬೇಕಾರೋ ಶೀಟ್ ಮಾಸ್ಕ್ನ ಯೂಸ್ ಮಾಡ್ಬೋದು. ಸೊ ಟ್ರೈ ಇಟ್ ಔಟ್. ತಂದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಆಯಿತಾ, ಇಡ್ಬೋದೇನೋ ನಂಗೆ ಗೊತ್ತಿಲ್ಲ, ಬಟ್ ಫ್ರಿಜ್ಜಲ್ಲಿ ಇಡ್ತೀನಿ. ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಆ್ಯಂಡ್ ಸಕ್ಕತ್ತಾಗಿ ಫೀಲ್ ಆಗ್ತದೆ ಸ್ಕಿನ್ ಮೇಲೆ. ಸೊ ನಂದು ಹೇರ್ ಆಲ್ಮೋಸ್ಟ್ ಡ್ರೈ ಆಗಿಬಿಟ್ಟಿದೆ. ನನಗೆ ಒಂದು ಸೆಷನ್ ಇತ್ತು 8:30ಇಂದ, ಲಿಟ್ರಲಿ ಇವಾಗ ಟೈಮ್ ಬಂದು 10:19 ಆಗಿದೆ. ಇಲ್ಲಿವರೆಗೂ ಹೋಯ್ತು. ಸೊ ಕೆಲವೊಂದ್ಸಲ ಟೈಮಿಂಗ್ಸ್ನ ಫಿಕ್ಸ್ ಮಾಡಲ್ಲ, ಬಿಕಾಸ್ ಅವ್ರ ಪ್ರಾಬ್ಲಮ್ಸು ಅವರೆಲ್ಲ ಶೇರ್ ಮಾಡ್ತಿರ್ತಾರಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋದಿದ್ದೇ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ನಂಗೆ ಊಟ ಮಾಡೋಕ್ಕೂ ಏನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಸೊ ನೆನ್ನೆ GRBದು ಮೈಸೂರು ಪಾಕ್ ತರಿಸಿದೆ, ಸೊ ಅದನ್ನೇ ತಿಂತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಡಬಾರ್ದು, ಇಟ್ಟರೆ ಗಟ್ಟಿಯಾಗುತ್ತೆ.
ಎಣ್ಣೆ ಅಂತೂ ಬಾಯಲ್ಲಿಟ್ರೆ ಹಂಗೆ ಕರಗ್ತಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ಫುಲ್ ಆಗಿ ಕೂತು ಎಂಜಾಯ್ ಮಾಡಿದವ್ರಿಗೆ ತುಂಬ ತುಂಬ ಥ್ಯಾಂಕ್ ಯು. ಆ್ಯಂಡ್ ನನ್ನ ಕಡೆಯಿಂದ ಜಾಸ್ತಿ ಪಾಸಿಟಿವ್ ನಿಮ್ಗೆ ಸಿಗೋ ಹಂಗಾಗಲಿ, ನನ್ನಿಂದ ಪಾಸಿಟಿವ್ ಎನರ್ಜಿ, ನಿಮ್ಮಿಂದ ಪಾಸಿಟಿವ್ ಎನರ್ಜಿ ನನಗೆ ಸಿಗಲಿ. ತುಂಬ ಥ್ಯಾಂಕ್ ಯು ಎಲ್ರಿಗೂ. ನಾನು ಆಲ್ರೆಡಿ 14K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ತುಂಬ 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 ಥ್ಯಾಂಕ್ ಯು. ಗುಡ್ ನೈಟ್, ಬಾಯ್, ಟೇಕ್ ಕೇರ್.